ಶಾಲೆಯಲ್ಲಿ ಭೂಗೋಳ ಹೊಂದಿದ್ದೀವಿ. ಈಗ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಆಗಿದೆ. ಇವತ್ತಿನ ದಿವಸ ಭೂಗೋಳ ಶಾಸ್ತ್ರದ 3 ಅಂಕದ ಸುಲಭವಾದ ಪಾಠ ನೋಡೋಣ. ಈಗ ನಮಗೆ SSLC ಯಲ್ಲಿ ಬರುವಂತಹ ಜಿಯೋಗ್ರಫಿಯಲ್ಲಿ 2 ಪಾಠದಲ್ಲಿ ಚಾಯ್ಸ್ ಬರುತ್ತೆ. ಒಂದು ಭೂಗೋಳ 9ನೇ ಪಾಠ ಭಾರತದ ಭೂಸಾರಿಗೆ ಮತ್ತು ಕೈಗಾರಿಕೆಗಳು. ಭೂಗೋಳ 10ನೇ ಪಾಠ ಕೈಗಾರಿಕೆಗಳು ಈ ಪಾಠದಲ್ಲಿ ಚಾಯ್ಸ್ ಬರುತ್ತೆ. ನಮಗೆ 2ರಲ್ಲಿ ಇದು ಈಸಿ ಅನಿಸ್ತು, ಹಾಗಾಗಿ ಇವುಗಳ ಒಂದು 3 ಅಂಕದ ಪ್ರಶ್ನೆಗಳ ಮುಖ್ಯಾಂಶಗಳನ್ನ ನಾವು ನೋಡೋಣ. ಓಕೆ, ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬಹುದು, ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸುಮಾರು ಹಿಂದಿನ 10 ಪ್ರಶ್ನೆಗಳನ್ನ ನೋಡಲಾಗಿ ಇಷ್ಟು ನಿಮ್ಗೆ ಎಕ್ಸಾಮ್ ಕೇಳಬಹುದು ಅನ್ನೋ ದೃಷ್ಟಿಯಿಂದ ವಿವರಣೆ ಮಾಡ್ತಾರೆ. ಓಕೆ, ಮೊದಲನೇ ನೋಡೋದಂದ್ರೆ 3 ಅಂಕದ ಪ್ರಶ್ನೆಗಳಿಗೆ ಭಾರತದಲ್ಲಿ ರಸ್ತೆ ಸಾರಿಗೆಗಳ ಪ್ರಾಮುಖ್ಯತೆ ಪ್ರಶ್ನೆ. ಯಾವ ರೀತಿ ಪ್ರಶ್ನೆಗಳು ಕೇಳಬಹುದು, ಇಲ್ಲಿ ಹೇಗೆ ಕೇಳಿದ್ದಾರೆ ಈ ಪ್ರಶ್ನೆಯನ್ನ, ಭಾರತದ ರಸ್ತೆ ಸಾರಿಗೆ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಬಹುದು. ಇನ್ನು ಭಾರತದ ರಸ್ತೆ ಸಾರಿಗೆ ಅವಶ್ಯಕತೆ ಏನು ಅಂತ ಕೇಳಬಹುದು. ನಾವು ಭಾರತದ ರಸ್ತೆ ಸಾರಿಗೆ ಲಾಭ ಏನು ಕೇಳಬಹುದು, ಅನುಕೂಲ ಏನು ಕೇಳಬಹುದು. ಎಲ್ಲದಕ್ಕೂ ಒಂದೇ ಉತ್ತರ ಈ 6 ಪಾಯಿಂಟ್ಗಳು ಬರೀಬೇಕು. ಏನ್ ಬರೀಬಹುದು, ಭಾರತದ ರಸ್ತೆ ಸಾರಿಗೆಯಿಂದ ನಮ್ಗೆ ಏನ್ ಲಾಭ ಇದೆ ಅಥವಾ ಏನ್ ಪ್ರಾಮುಖ್ಯತೆ ಇದೆ. ಮೊದಲನೇದು, ಭಾರತದಲ್ಲಿ ರಸ್ತೆ ಸಾರಿಗೆಯಿಂದ ನಮ್ಮ ಎಲ್ಲಾ ಗ್ರಾಮ ಮತ್ತು ಗ್ರಾಮದಲ್ಲಿರುವ ಕೃಷಿ ಅಭಿವೃದ್ಧಿಗೆ ಇದು ರಸ್ತೆ ಸಾರಿಗೆ ಅತಿ ಅವಶ್ಯಕ. ಹಳ್ಳಿಗಳಿಗೆ ರೈಲು ಹೋಗೋದಿಲ್ಲ, ಟ್ರೈನ್ ಹೋಗೋದಿಲ್ಲ, ವಿಮಾನ ಹೋಗೋದಿಲ್ಲ, ಹೋಗೋದ್ರಲ್ಲಿ ರಸ್ತೆ ಸಾರಿಗೆ ಮಾತ್ರ. ಎರಡನೇದು, ರೈತರ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸುವುದು, ಮಾರುಕಟ್ಟೆ ವಸ್ತುಗಳನ್ನ ರೈತರಿಗೆ ತಲುಪಿಸುವುದಕ್ಕಾಗಿ ಈ ರಸ್ತೆ ಸಾರಿಗೆಯಿಂದ ಮಾಡ್ತೀವಿ. ಮೂರನೇದು, ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳ ಪೂರೈಕೆಗೆ ನಮ್ಮ ರಸ್ತೆ ಸಾರಿಗೆನೇ ಉಪಯೋಗ, ಬೇರೆ ಯಾವ ಸಾರಿಗೆನೂ ಉಪಯೋಗ ಆಗುದಿಲ್ಲ. ಹಳ್ಳಿಗಳಿಗೆ ಬೇಕಾದ ಎಲ್ಲ ವಸ್ತುಗಳನ್ನ ಇವರೇ ತಲುಪಿಸೋದು ಸರಿ ರಸ್ತೆ. ಇದರಲ್ಲಿ 4ನೇ ಪಾಯಿಂಟ್ ಏನ್ ಬರೀಬಹುದು, ನಮ್ಮ ರಸ್ತೆ ರೈಲು ಸಾರಿಗೆಗೆ ಪೂರಕ. ಅಂದ್ರೆ ರೈಲು ಸಾರಿಗೆಯನ್ನು ಉಪಯೋಗಿಸಬೇಕು ಅಂದ್ರೆ ರಸ್ತೆ ಸಾರಿಗೆ ಮೂಲಕವೇ ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ, ಅದು ಪೂರಕವಾಗಿ ನಡೆಯುತ್ತೆ. ನೆಕ್ಸ್ಟ್ 5ನೇ ಪಾಯಿಂಟ್, ಸರಕು ಸಾಗಾಣಿಕೆಗೆ ಅಥವಾ ಮನುಷ್ಯರ ಸಂಚಾರಕ್ಕೆ ರಸ್ತೆ ಸಾರಿಗೆ ಬಹಳಷ್ಟು ಅನುಕೂಲಕರವಾಗಿದೆ ಭಾರತ ದೇಶದಲ್ಲಿ. ನಾವು ಮನೆಯದಾಗಿ ಬರೀ ಕೃಷಿಗೆ ಅಷ್ಟೇ ಅಲ್ಲ, ಕೈಗಾರಿಕೆಗಳ ಅಭಿವೃದ್ಧಿಗೂ, ಅಂದ್ರೆ ಕಚ್ಚಾ ವಸ್ತುಗಳನ್ನ ಕೈಗಾರಿಕೆ ತಲುಪಿಸಲಿಕ್ಕೆ, ಕೈಗಾರಿಕೆ ವಸ್ತುಗಳನ್ನ ಮಾರುಕಟ್ಟೆಗೆ ತಲುಪಿಸಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಈ 6 ಪಾಯಿಂಟ್ಗಳನ್ನ ಭಾರತದ ರಸ್ತೆ ಸಾರಿಗೆ ಪ್ರಾಮುಖ್ಯತೆಯಿಂದ ತಿಳಿಸುತ್ತವೆ. ಈ 6 ಪಾಯಿಂಟ್ಗಳ ಮೊದಲು 3 ಅಂತ ನೋಡ್ತೀವಿ. ಓಕೆ, ಇನ್ನೊಂದು ಪ್ರಶ್ನೆ ಕೇಳಬಹುದು, ಏನಪ್ಪಾ ಅಂದ್ರೆ ನಮ್ಮ ದೇಶದ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಮುಖ್ಯತೆ ಏನು ಅಂತ. ಇದು ಹೆಚ್ಚು ಕೇಳಿಲ್ಲ, ಆದ್ರೂ ಕೂಡ ಕೇಳಬಹುದು ಎಕ್ಸಾಮ್ಸ್ ಇಂದ. ನಾನು ಒಂದು 4 ಪಾಯಿಂಟ್ ರೆಡಿ ಮಾಡಿದ್ದೀನಿ. ಏನು, ನಮ್ಮ ದೇಶದ NH ಅಂತ ಹೇಳ್ತಾರೆ, ನ್ಯಾಷನಲ್ ಹೈವೇಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಮುಖ್ಯತೆ ಏನು ಅಥವಾ ಅದರಿಂದ ನಮಗೆ ಏನ್ ಲಾಭ, ಏನ್ ಕಾರ್ಯಗಳು ಮಾಡುತ್ತದೆ ಅಂತ ನೋಡುತ್ತೆ. ಇಡೀ ದೇಶಾದ್ಯಂತ ಹರಡಿರೋದು ಈ ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಉದ್ದಕ್ಕೂ ನಿರ್ಮಾಣಗೊಂಡಿವೆ. ಇನ್ನು ಇರೋ ಕಾರ್ಯಗಳು ಮುಖ್ಯವಾಗಿ 2 ಕಾರ್ಯಗಳಿವೆ. ಅದು ಮೊದಲನೇ ಕಾರ್ಯ ನೆರೆಯ ರಾಷ್ಟ್ರಗಳೊಂದಿಗೆ ಸಂಪರ್ಕ. ಭಾರತ ಸುತ್ತಮುತ್ತಲಿನ ದೇಶಗಳಿದಾವಲ್ಲ, ಈ ನೆರೆಯ ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದಲಿಕ್ಕೆ ನಾವು ಈ ರಾಷ್ಟ್ರೀಯ ಹೆದ್ದಾರಿಗಳನ್ನೇ ಅವಲಂಬಿಸಿದ್ದೀವಿ. ಅವೇ ಸಂಸ್ಥೆ ನಮ್ಮ ಬೇರೆ ದೇಶಕ್ಕೆ ಅಂತ. ಇನ್ನ ರಾಜ್ಯದ ರಾಜಧಾನಿಗಳು ಮತ್ತು ಬಂದರುಗಳನ್ನು ತಲುಪಿಸುವಂತಹ ಕೆಲಸವನ್ನ ಮಾಡ್ತವೆ. ಅಂದ್ರೆ ರಾಜ್ಯದ ರಾಜಧಾನಿಗಳು, ನಮ್ಮ ದೇಶದಲ್ಲಿ 29 ರಾಜ್ಯಗಳಿದಾವೆ, 23 ರಾಜ್ಯಗಳ ಒಂದು ರಾಜಧಾನಿ ತಲುಪಿಸುವ ಕಾರ್ಯನ ಈ ರಾಷ್ಟ್ರೀಯ ಹೆದ್ದಾರಿಗಳು ಮಾಡ್ತವೆ. ಇನ್ನು ಕೊನೆಯದಾಗಿ NH7 ರಾಷ್ಟ್ರೀಯ ಹೆದ್ದಾರಿ 7 ವಾರಣಾಸಿಯಿಂದ ಕನ್ಯಾಕುಮಾರಿಗೆ ಇದೆ. ಉತ್ತರದಿಂದ ದಕ್ಷಿಣವರೆಗೆ ಪೂರ್ತಿ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ, ಭಾರತದಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ. ಇಷ್ಟು ನಾವು ನಮ್ಮ ದೇಶದ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಮುಖ್ಯತೆ ಕಾರ್ಯಗಳು ಬರೀಬಹುದು. ಇಷ್ಟು ಬರೆದ್ರೆ ನಿಮಗೆ 3 ಅಂಕಕ್ಕೆ ಸಾಕಾಗುತ್ತೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬಹಳಷ್ಟು ಎಕ್ಸಾಮ್ ಗಳಲ್ಲಿ ಕೇಳುವಂತಹ ಪ್ರಶ್ನೆ ಏನಂದ್ರೆ, ರಸ್ತೆ ಸಾರಿಗೆಯ ಸಮಸ್ಯೆಗಳೇನು, ರಸ್ತೆ ಸಾರಿಗೆಯ ತೊಡಕುಗಳೇನು, ನಮ್ಮ ದೇಶದ ರಸ್ತೆ ಸಾರಿಗೆಯ ದೋಷಗಳು ಯಾವ್ಯಾವ ಅಂತ ಪ್ರಶ್ನೆಗಳು. ನಾವು ಅದಕ್ಕೆ ಈ 6 ಪಾಯಿಂಟ್ಗಳು ಮಾಡಿದ್ರೆ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಏನು ಪ್ರಶ್ನೆ ಏನು ಪಾಯಿಂಟ್ ಮೊದಲನೇದು, ಭಾರತದಲ್ಲಿ ರಸ್ತೆಗಳು ಸಮಸ್ಯೆ ಆಗಿ ಕಾರಣ ಅಂದ್ರೆ ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ನಮ್ಮ ದೇಶದ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿ, ಹಳ್ಳಿಗಳ ಹೆದ್ದಾರಿಗಳು ಅನುಪಯುಕ್ತವಾಗಿರ್ತವೆ. ಮಳೆಗಾಲ ಬಂದ್ರೆ ಉಪಯೋಗಕ್ಕೆ ಬರೋದಿಲ್ಲ. 2ನೇ ಪಾಯಿಂಟ್, ರಸ್ತೆ ಸಾರಿಗೆಯಿಂದ ಪರಿಸರ ಮಾಲಿನ್ಯ ಜಾಸ್ತಿ ಆಗ್ತಿದೆ. ವಾಯು ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ಇತ್ಯಾದಿ ಎಲ್ಲಾ ಮಾಲಿನ್ಯಗಳು ಜಾಸ್ತಿ ಆಗ್ತಿವೆ. ಇದೊಂದು ಸಮಸ್ಯೆ. ಇನ್ನು 3ನೇ ಸಮಸ್ಯೆ, ರಸ್ತೆ ಸಾರಿಗೆಯಿಂದ ಅಪಘಾತ ಜಾಸ್ತಿ. ಟ್ರೈನು ಪ್ಲೇನ್ಗಿಂತ ಯಾವುದು ಅಪಘಾತ ಜಾಸ್ತಿ, ಆಕ್ಸಿಡೆಂಟ್ ಜಾಸ್ತಿ ಇದೆ ರಸ್ತೆ ಸಾರಿಗೆ. ಅದ್ರ ಜೊತೆಗೆ ವಾಹನಗಳು ಹೆಚ್ಚಾಗ್ತಾ ವಾಹನ ದಟ್ಟಣೆ, ಟ್ರಾಫಿಕ್ ಜಾಮ್ ಆಗ್ತವೆ. ನೆಕ್ಸ್ಟ್ 4ನೇ ಪಾಯಿಂಟ್, ಪ್ರತಿ ವರ್ಷ ಪ್ರವಾಹದಿಂದ
ಚಂಡಮಾರುತಗಳಿಂದ ಮಳೆಯಿಂದಾಗಿ ನಾವು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಪ್ರತಿ ವರ್ಷ ನಿರ್ಮಾಣ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಾಲ ಹೋಗ್ತಾವೆ, ಪ್ರತಿ ವರ್ಷ ಆಗ್ತವೆ. ನೆಕ್ಸ್ಟ್ 5ನೇ ಪಾಯಿಂಟ್, ಈ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮತ್ತು ರಾಜ್ಯ ಹೆದ್ದಾರಿಗಳನ್ನ ನಿರ್ಮಾಣ ಮತ್ತು ನಿರ್ವಹಣೆ ಮಾಡೋದು ಬಹಳ ಕಷ್ಟ ಮತ್ತು ಅಸಮರ್ಪಕ. ಈಗಲೂ ಕೂಡ ನೋಡ್ತೀವಿ ರಾಜ್ಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳು ನಿರ್ವಹಣೆ ಸರಿಯಾಗಿಲ್ಲ. ನೆಕ್ಸ್ಟ್ ಕೊನೆಯದಾಗಿ ರಸ್ತೆ ಪಕ್ಕದ ಅಗತ್ಯ ವಸ್ತುಗಳ ಕೊರತೆ ಕಂಡುಬರುತ್ತೆ. ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅಥವಾ ಯಾರಿಗಾದ್ರೂ ನೀರು ಬೇಕಾದ್ರೆ, ಏನಾದ್ರು ಊಟದ ವ್ಯವಸ್ಥೆ ಬೇಕಾದ್ರೆ, ಪಾಪುಗಳಿಗೆ ಇನ್ಯಾರು ಅಂದ್ರೆ ಪಕ್ಕದಲ್ಲಿ ಏನು ಸಿಗೋದಿಲ್ಲ, ಬಹಳಷ್ಟು ಕಡೆ ಕಡಿಮೆ. ಹಾಗಾಗಿ ರಸ್ತೆಯಲ್ಲಿ ಪಕ್ಕದಲ್ಲಿ ಅಗತ್ಯದ ವಸ್ತುಗಳ ಕೊರತೆ ಕಂಡುಬರುತ್ತೆ. ಇಷ್ಟು ಪಾಯಿಂಟ್ಗಳನ್ನ ಭಾರತ ದೇಶದ ರಸ್ತೆ ಸಾರಿಗೆ ತೊಡಕುಗಳು, ದೋಷಗಳು, ಸಮಸ್ಯೆಗಳು ಯಾವ ಪ್ರಶ್ನೆಗಳು ಬಂದೇ ಇರುತ್ತೆ. ಬರೀಬಹುದು. ಈಗ ನಿಮಗೆ ಬಹಳಷ್ಟು ಸಾರಿ ಪ್ರಶ್ನೆ ಕೇಳಿದ್ದಾರೆ. ಏಪ್ರಿಲ್ 2015ರಲ್ಲಿ ಭಾರತದಲ್ಲಿ ರಸ್ತೆ ಸಾರಿಗೆಯ ಸಮಸ್ಯೆಗಳಾವು ಅಂತ ಕೇಳಿದ್ದಾರೆ. ಇನ್ನು ಜೂನ್ 2015ರಲ್ಲಿ ರಸ್ತೆ ಸಾರಿಗೆಯಲ್ಲಿ ಕಂಡುಬರುವ ದೋಷಗಳಾವು, ತೊಡಕುಗಳಾವು ಅಂತ ಕೇಳಿದ್ದಾರೆ. ಹೀಗೆ ಪ್ರತಿ ವರ್ಷ ಈ ಪ್ರಶ್ನೆ ಎಕ್ಸಾಮ್ಗೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಕೇಳಬಹುದು ಅಂತ ಹೇಳಿದ್ರೆ, ಇಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಭಾರತದ ಪ್ರಮುಖ ಬಂದರುಗಳು ಯಾವುವು ಹಾಗೂ ಕೇಳಬಹುದು. ಅದ್ರ ಜೊತೆಗೆ ಪೂರ್ವ ಕರಾವಳಿಯ ಬಂದರುಗಳು ಯಾವುವು ಮತ್ತು ಪಶ್ಚಿಮ ಕರಾವಳಿಯ ಬಂದರುಗಳಾವು ಅಂತ ಕೇಳಬಹುದು. ಅಥವಾ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ಬಂದರುಗಳನ್ನು ಪಟ್ಟಿ ಮಾಡಿ ಅಂತ ಕೂಡ ಕೇಳಬಹುದು. ನಾವು ಇದನ್ನ ಪಟ್ಟಿ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಎಕ್ಸಾಮ್ ನಲ್ಲಿ ಮ್ಯಾಪ್ ನಕ್ಷಾ ಪ್ರಶ್ನೆಗಳಿವೆ 4 ವರ್ಷಕ್ಕೆ, ಅದಕ್ಕೂ ಕೂಡ ಇದನ್ನ ಕೇಳಬಹುದು. ಮ್ಯಾಪ್ ಮತ್ತು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ ಮೊದಲು ನಾವು ಇದನ್ನ ನೋಡುವಂತೆ ಪ್ರಮುಖ ಬಂದರುಗಳು ಯಾವುವು ಅಂತ. ಮೊದಲನೇದಾಗಿ ಪೂರ್ವ ಬಂದರಿಗೆ ಬರುವಂತೆ. ಪೂರ್ವ ಬಂದರು ಇದರಲ್ಲಿ ಪೂರ್ವ ಕರಾವಳಿಯಲ್ಲಿ ಫಸ್ಟ್ ಬರೋದು ತೂತುಕುಡಿ ಇಲ್ಲಿ ಬರುತ್ತೆ. ಎರಡನೇದು ಚೆನ್ನೈ, ತಮಿಳುನಾಡಲ್ಲಿ 2 ಬರ್ತಕ್ಕಂಥವುಗಳು. ನೆಕ್ಸ್ಟ್ ಆಂಧ್ರದಲ್ಲಿ ವಿಶಾಖಪಟ್ಟಣ, ತೂತುಕುಡಿ ಇಲ್ಲಿ ಬರುತ್ತೆ. ಚೆನ್ನೈ ಇಲ್ಲಿ ಬರುತ್ತೆ. ತಮಿಳುನಾಡಲ್ಲಿ ವಿಶಾಖಪಟ್ಟಣ ಕಾಣುತ್ತೆ. ಇದು ಬಂದರು. ಪಾರಾದೀಪ್ ಇದು ಒಂದು ಬಂದರು. ಹಾಲ್ಡಿಯಾ, ಕೊನೆಯದಾಗಿ ಪೂರ್ವ ಕರಾವಳಿಯಲ್ಲಿ ಕೋಲ್ಕತ್ತಾ. ಇಷ್ಟು ಪೂರ್ವ ಕರಾವಳಿಯ ಬಂದರುಗಳು. ಇದು ನಮ್ಮ ಸಾರಿಗೆ ಪಾಠದಲ್ಲಿ ಬರ್ತಕ್ಕಂಥ ಪೂರ್ವ ಕರಾವಳಿಯ ಬಂದರು. ಇನ್ನು ಪಶ್ಚಿಮ ಕರಾವಳಿಯಲ್ಲಿ ನೋಡಿದರೆ ಕಾಂಡ್ಲಾ, ನೆಕ್ಸ್ಟ್ ಮುಂಬೈ, ನೆಕ್ಸ್ಟ್ ನವಶೇವಾ. ಮುಂಬೈ ಪಕ್ಕದಲ್ಲೇ, ಮುಂಬೈ ಹಚ್ಕೊಂಡಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಜಾಮ್ ಜಾಸ್ತಿ ಆಗಿದೆ ಅಂತ ಹೇಳಿ ಹೊಸದಾಗಿ ಮಾಡಿದ್ದಾರೆ ನವಶೇವಾ. ನೆಕ್ಸ್ಟ್ ಮರ್ಮಗೋವಾ. ಇನ್ನು ನವಮಂಗಳೂರು, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು. ನೆಕ್ಸ್ಟ್ ಕೊಚ್ಚಿ, ಕೇರಳದ ಕೊಚ್ಚಿ. ಇವು ಪಶ್ಚಿಮ ಕರಾವಳಿಯ ಬಂದರುಗಳು. ಇವು ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿಯ ಬಂದರುಗಳು. ಇದು ಎಕ್ಸಾಮ್ ದೃಷ್ಟಿಯಿಂದ 3 ಪ್ರಶ್ನೆಗಳಿಗೆ ಬಹಳ ಇಂಪಾರ್ಟೆಂಟ್. ನಾವೆಲ್ಲವೂ ಬರೀಲೇಬೇಕು. ಕನಿಷ್ಠ ಇದರಲ್ಲಿ 6 ಬರೀಬೇಕಾಗುತ್ತೆ. ಓಕೆ. ಇನ್ನು ಇನ್ನೊಂದು ಇದರಲ್ಲಿ ಬರಬಹುದಂತಹ ಪ್ರಶ್ನೆ ಹೇಳಿದ್ರೆ ವಿಮಾನ ನಿಲ್ದಾಣಗಳು. ಯಾವ ವಿಮಾನ ನಿಲ್ದಾಣಗಳು? ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತ ಕೇಳಬಹುದು. ಕೇಳಿಲ್ಲ ಇಲ್ಲಿವರೆಗೂ, ಅದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದೆ. ನಾವೆಲ್ಲ ಯಾವ ಮುಖ್ಯ 6 ಪಾಯಿಂಟ್ ಬರೀಬೇಕಾಗುತ್ತೆ. ಓಕೆ. ಯಾವ್ಯಾವ? ಮೊದಲನೇದಾಗಿ ಮುಂಬೈ, ದೆಹಲಿ. ಮುಂಬೈ ನಾವು ಬರೀ ಪ್ಲೇಸ್ ಮಾತ್ರ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದಕ್ಕೆ ಏನ್ ಹೆಸರಿದೆ, ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾವ ಹೆಸರಿದೆ ಅಂತ ಕೂಡ ಬರೀಬೇಕಾಗುತ್ತೆ. ಯಾಕಂದ್ರೆ 3 ಅಂಕ ಕೊಡ್ತಾರೆ, ನಾವು 6 ಪಾಯಿಂಟ್ಗಳನ್ನ ಬರೆದು ಅವ್ರು ಯಾವ ಹೆಸರಿದೆ ಬರೆದು ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಓಕೆ. ನೋಡೋಣ. ಮೊದಲನೇದಾಗಿ ಮುಂಬೈನಲ್ಲಿ 2 ಇದಾವೆ, ಸಹಾರಾ ಮತ್ತು ಸಾಂತಾ ಕ್ರೂಜ್ ಅಂತ ಹೇಳಿ. ಇಲ್ಲಿದೆ ಮುಂಬೈನಲ್ಲಿ 2. ನಾವು ಹೇಗೆ ಗುಣಿಸಬೇಕು? ಈ ಗುಣಿಸೋಣ. ಸರಿ ಆಯ್ತಲ್ಲ? ಡಾಟ್ ಇರೋವೆಲ್ಲವೂ ಬಂದರುಗಳು, ಸ್ಟಾರ್ ಇರೋವೆಲ್ಲವೂ ನೋಡಿ ಡಾಟ್ ಇದೆಯಲ್ಲ, ಇದು ಬಂದರುಗಳು. ಸ್ಟಾರ್ ಇರೋವೆಲ್ಲವೂ ವಿಮಾನ. ಓಕೆ. ಈಗ ವಿಮಾನ ನಿಲ್ದಾಣಗಳು ನೋಡ್ತಾ ಇದ್ದೀವಿ. ಮುಂಬೈ, ಸಹಾರಾ ಮತ್ತು ಸಾಂತಾ ಕ್ರೂಜ್. ಮುಂಬೈನಲ್ಲಿ ಸಹಾರಾ ಮತ್ತು ಸಾಂತಾ ಕ್ರೂಜ್ ಬರುತ್ತೆ. ದೆಹಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಇಲ್ಲಿ ಬರುತ್ತೆ. ದೆಹಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ. ಕೋಲ್ಕತ್ತಾ ಇಲ್ಲಿ ನೋಡಿ, ಕೋಲ್ಕತ್ತಾ. ಇದು ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ. ಚೆನ್ನೈನಲ್ಲಿ ಇದೆ ಚೆನ್ನೈನ ಅಣ್ಣ ಅಥವಾ ಮೀನಂಬಾಕಂ ವಿಮಾನ ನಿಲ್ದಾಣ ನೋಡ್ತೇವೆ. ಇನ್ನ ಕೊನೆಯದಾಗಿ ಬೆಂಗಳೂರು
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬರುತ್ತೆ. ಇಷ್ಟು ಮುಖ್ಯವಾಗಿ ಇನ್ನು ಬಹಳಷ್ಟು ಇದಾವೆ. ಹೈದರಾಬಾದ್, ಹೈದರಾಬಾದ್, ಅಲಹಾಬಾದ್, ಪಣಜಿ, ಅಮೃತ್ಸರ್, ಗುವಾಹಟಿ, ನೆಕ್ಸ್ಟ್ ಹೇಳ್ತೀನಿ ಮುಂಬೈ, ದೆಹಲಿ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ತಿರುವನಂತಪುರಂ, ಅಲಹಾಬಾದ್, ಪಣಜಿ, ಅಮೃತ್ಸರ್, ಗುವಾಹಟಿ ಇಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತ ಹೇಳಿ ನೋಡ್ತೀವಿ. ಈಗ ಇದರಲ್ಲಿ ಈ ಪಾಠದಲ್ಲಿ 3 ಅಂಕದ ಪ್ರಶ್ನೆಗಳು 5 ಆದವು. ಅದ್ರ ಜೊತೆಗೆ ಇದರಲ್ಲಿ ಬರಬಹುದಾದಂತಹ ಮ್ಯಾಪ್ ನ ಪ್ರಶ್ನೆಗಳು ಇಲ್ಲಿ ನೋಡಿ. ಈ ಮ್ಯಾಪ್ ಯಾವ ಬರುತ್ತಿರಲ್ಲ ನಾವು ತೋರಿಸಿದ್ದು ಭಾರತದ ಪ್ರಮುಖ ಬಂದರುಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಷ್ಟು ನೋಡಿ. ಭೂಗೋಳಶಾಸ್ತ್ರದಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ಇರುವ ಆಯ್ಕೆಗೆ ಅವಕಾಶವಿರುವ ಅಧ್ಯಾಯಗಳು. ಅಧ್ಯಾಯ 9 ಭಾರತದ ಸಾರಿಗೆ ಅಥವಾ ಭಾರತದ ಕೈಗಾರಿಕೋದ್ಯಮಗಳು. ಇದರಲ್ಲಿ 3 ಅಂಕಕ್ಕೆ ಆಯ್ಕೆ ಮಾಡಿಕೊಂಡ ಅಧ್ಯಾಯ ಭಾರತದ ಸಾರಿಗೆ. ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಅಥವಾ ಮಹತ್ವ. ಕೃಷಿ ಮತ್ತು ಹಳ್ಳಿಗಳ ಅಭಿವೃದ್ಧಿಗೆ ರಸ್ತೆ ಸಾರಿಗೆ ಅತ್ಯಗತ್ಯವಾಗಿದೆ. ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಅವಶ್ಯಕ. ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸುವುದು. ರಸ್ತೆ ಸಾರಿಗೆಯು ರೈಲು ಸಾರಿಗೆಗೆ ಪೂರಕವಾಗಿದೆ. ಕಡಿಮೆ ದೂರದ ಸರಕು ಸಾಗಾಣಿಕೆ ಮತ್ತು ಪ್ರಯಾಣಿಕರ ಸಂಚಾರಕ್ಕೆ ಅಗತ್ಯವಾಗಿದೆ. ಕೈಗಾರಿಕಾ ಅಭಿವೃದ್ಧಿಗೂ ಕೂಡ ರಸ್ತೆ ಸಾರಿಗೆಯು ಅಗತ್ಯವಾಗಿದೆ. ರಸ್ತೆ ಸಾರಿಗೆಯ ತೊಡಕುಗಳು ಅಥವಾ ರಸ್ತೆ ಸಾರಿಗೆಯ ಕೊರತೆಗಳು ಅಥವಾ ರಸ್ತೆ ಸಾರಿಗೆಯ ದೋಷಗಳು. ರಸ್ತೆಗಳು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಕೆಲವು ವೇಳೆ ಅನುಪಯುಕ್ತವಾಗುತ್ತವೆ. ರಸ್ತೆ ಸಾರಿಗೆಯು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ರಸ್ತೆ ಸಾರಿಗೆಯು ವಾಹನ ದಟ್ಟಣೆ ಮತ್ತು ಅಪಘಾತಗಳಿಗೂ ಕಾರಣವಾಗಿವೆ. ರಸ್ತೆಗಳು ಮಳೆ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತಿವೆ. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕವಾಗಿದೆ. ರಸ್ತೆಗಳ ಬದಿಯಲ್ಲಿ ಬೇಕಾದ ಅಗತ್ಯತೆಗಳ ಕೊರತೆಯನ್ನು ಕೂಡ ಕಾಣಬಹುದು. ಸುವರ್ಣ ಚತುಷ್ಕೋನ ಯೋಜನೆ 1999ರಲ್ಲಿ ಈ ಸುವರ್ಣ ಚತುಷ್ಕೋನ ಯೋಜನೆ ಆರಂಭವಾಗಿದ್ದು ವೆಚ್ಚ 54,000 ಕೋಟಿ ರೂಪಾಯಿಗಳಾಗಿದೆ. ಪ್ರಪಂಚದಲ್ಲಿ ಯಾವುದೇ ಒಂದು ದೇಶವು ಒಂದು ಅವಧಿಯಲ್ಲಿ ಕೈಗೊಂಡಿರುವ ರಸ್ತೆ ಅಭಿವೃದ್ಧಿ ಯೋಜನೆಗಳಿಗಿಂತ ಇದು ಅತಿ ದೊಡ್ಡದಾಗಿದೆ. ಆರ್ಥಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ದೇಶವನ್ನು ಉತ್ತರ ದಕ್ಷಿಣವಾಗಿ ಮತ್ತು ಪೂರ್ವ ಪಶ್ಚಿಮವಾಗಿ ಸಂಪರ್ಕಿಸುತ್ತದೆ. ಸರಕುಗಳನ್ನು ಕಡಿಮೆ ಅವಧಿಯಲ್ಲಿ ದೇಶದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅತಿ ಕಡಿಮೆ ವೆಚ್ಚದಲ್ಲಿ ಸಾಗಿಸಲು ಉಪಯುಕ್ತವಾಗಿದೆ. ದೇಶದ ಮಹಾನಗರಗಳಾದ ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ ಮತ್ತು ಕೋಲ್ಕತ್ತಾ ನಗರಗಳನ್ನು ಈ ಸುವರ್ಣ ಚತುಷ್ಕೋನ ಯೋಜನೆ ಸಂಪರ್ಕಿಸುತ್ತದೆ. ಭಾರತದ ಪ್ರಮುಖ ಬಂದರುಗಳು. ಪೂರ್ವ ಬಂದರುಗಳು: ಕೋಲ್ಕತ್ತಾ, ಹಾಲ್ಡಿಯಾ, ಪಾರಾದೀಪ್, ವಿಶಾಖಪಟ್ಟಣ, ಚೆನ್ನೈ, ತೂತುಕುಡಿ. ಪಶ್ಚಿಮ ಬಂದರುಗಳು: ಕೊಚ್ಚಿ, ನವಮಂಗಳೂರು, ಮರಮಗುವಾ, ಮುಂಬೈ, ನವಶೇವಾ ಮತ್ತು ಕಾಂಡಾ. ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು: ಸಹರಾ ಮತ್ತು ಸಾಂತಾ ಕ್ರೂಜ್ ವಿಮಾನ ನಿಲ್ದಾಣ ಮುಂಬೈ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ, ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಕೋಲ್ಕತ್ತಾ, ಅಣ್ಣಾ ವಿಮಾನ ನಿಲ್ದಾಣ ಚೆನ್ನೈ, ರಾಜಸ್ಥಾನಿ ವಿಮಾನ ನಿಲ್ದಾಣ ಅಮೃತ್ಸರ್,
ಕೆಂಪೇಗೌಡ ವಿಮಾನ ನಿಲ್ದಾಣ ಬೆಂಗಳೂರು. ಹೈದರಾಬಾದ್, ಅಹಮದಾಬಾದ್, ಪಣಜಿ, ಅಮೃತ್ಸರ್, ಗುವಾಹಟಿ, ತಿರುವನಂತಪುರಂಗಳಲ್ಲಿಯೂ ಕೂಡ ಇತರ ಅಂತಾರಾಷ್ಟ್ರೀಯ ವಿಮಾನಗಳನ್ನು ನಾವು ನೋಡುತ್ತೇವೆ. ಈವರೆಗೂ 10 ಪ್ರಶ್ನೆ ಪತ್ರಿಕೆಗಳನ್ನು ನೋಡಲಾಗಿ ಈ ಒಟ್ಟು 5 3 ಅಂಕದ ಪ್ರಶ್ನೆಗಳನ್ನು ಪಟ್ಟಿ ಮಾಡಲಾಗಿದೆ. ಧನ್ಯವಾದಗಳು.